ಭ್ರಮೆ, ಭ್ರಾಂತಿ, ಮಾಯೆ, ಇಲ್ಯೂಷನ್, ಫ್ಯಾಂಟಸಿ, ಇಷ್ಟೊಂದು ಪದಗಳು ಸುಮಾರು ಒಂದೇ ಅರ್ಥ ಕೊಡುತ್ತೆ. ಮನುಷ್ಯ ಆಳವಾದ ಭ್ರಮೆ, ಆಳವಾದ ಮನುಷ್ಯನ ಭ್ರಾಂತಿಯೇ ಆಸೆ. ಇದು ಭವಿಷ್ಯದ ಭ್ರಾಂತಿ. ಆಸೆ ಏನೋ ಪೂರೈಸಬೇಕು, ಅದರಿಂದ ಏನೋ ಸಿಗತ್ತೆ ಬೇಕು ಅನ್ನೋದಿದೆಯಲ್ಲ, ಆ ಫಲ ಅಪೇಕ್ಷೆ, ಏನೋ ನನಗಾಗಬೇಕು ಅನ್ನೋದು. ಈ ಭ್ರಾಂತಿಯಲ್ಲಿ ಮನುಷ್ಯ ಇದ್ದಾನೆ. ಕಾನ್ಸ್ಟೆಂಟ್ ಆಗಿ ಅವನು ಆತ್ಮವಂಚನೆ ಮಾಡ್ಕೊಳ್ತಿದ್ದಾನೆ. ಭವಿಷ್ಯ ಅಂದರೆ ನಾಳೆ, ಇವತ್ತು ಕಳ್ಕೊಳ್ತಾ ಇದ್ದಾನೆ. ಅಂದರೆ ಸತ್ಯದಲ್ಲಿ ಇಲ್ಲ, ಆತ್ಮವಂಚನೆ ನಡೀತಾ ಇದೆ. ಆತ್ಮವಂಚನೆ ಮಾಡ್ಕೊಳ್ತಾ ಇರೋದು ಅಂದರೆ ಈಗ ಇಲ್ಲಿ ಸತ್ಯದಲ್ಲಿ ಇಲ್ಲ ಅಂತಲೇ ಅರ್ಥ. ಆತ್ಮವಂಚನೆಯಲ್ಲಿ ಅವನು ಸುಳ್ಳಿನ ಜಾಲದಲ್ಲಿ, ಮಾಯೆಯ ಜಾಲದಲ್ಲಿ, ಸುಳ್ಳಿನ ಜಾಲ, ಕನಸಿನ ಜಾಲದಲ್ಲಿ ಇದ್ದಾನೆ. ಅವನಿಗೆ ಸತ್ಯದಲ್ಲಿ ಬದುಕಕ್ಕಾಗ್ತಾ ಇಲ್ಲ ಮನುಷ್ಯನಿಗೆ. ಇದನ್ನು ನಾವು ನೋಡೋಣ, ಹೇಗೆ ಬದುಕಕ್ಕಾಗ್ತಿಲ್ಲ ಇದು ತಿಳ್ಕೊಳ್ಳೋದು ಬಹಳ ಅಗತ್ಯ ಆಗಿದೆ. ಯಾಕೆಂದರೆ ಪತಂಜಲಿ ಯೋಗ ಸೂತ್ರದಲ್ಲಿ ಪತಂಜಲಿ ಹೇಳಿದ್ದಾರೆ, ನೀನು ಮಾಯೆಯಿಂದ ಹೊರಗೆ ಬಂದ್ರೇ ಯೋಗ ಮಾರ್ಗದಲ್ಲಿ ಅನ್ವೇಷಣೆ ಮಾಡುವುದಕ್ಕೆ, ಆ ಯೋಗ ಮಾರ್ಗದಲ್ಲಿ ಪ್ರವೇಶಕ್ಕೆ ನಿನಗೆ ಆಸ್ಪದ ಇರುವುದು. ಇಲ್ಲದರೆ ಪ್ರವೇಶನೂ ಸಾಧ್ಯ ಇಲ್ಲ. ಮಾಯೆ ಇಲ್ಲದೆ ಇದ್ದಾಗ ಅಥ ಯೋಗಾನುಶಾಸನಂ, ಮಾಯೆಯಿಂದ ಹೊರಗ ಈಗ ನಿನಗೆ ಯೋಗ, ಅಥ ಯೋಗಾನುಶಾಸನಂ, ಇದು ಈಗ ನಿನಗೆ ಯೋಗ ಪ್ರಾರಂಭ ಅಂತ. ಹೀಗಂದಾಗ ಯೋಗ ಅಂದರೆ ಏನು? ಯೋಗ ಅಂದರೆ ಮನಸ್ಸು ಅಮನಸ್ಸಾಗೋದು, ಮನಸ್ಸು ಸಮಾಪ್ತಿಗೊಂಡು ಅಮನಸ್ಸಾಗೋದು. ಈ ಮನಸ್ಸು ಅಮನಸ್ಸಾಗಬೇಕಾದ್ರೆ ಈ ಮನಸ್ಸು ಹೇಗಿದೆ? ಈ ಮನಸ್ಸು ಮಾಯೆಯಲ್ಲಿದೆ. ಈ ಮನಸ್ಸು ಒಂದು ಸುಳ್ಳಿನ ರಾಶಿಯಲ್ಲಿದೆ. ಇದಕ್ಕೆ ಭ್ರಮೆಯ ಅಗತ್ಯ ಇದೆ. ಈ ಮನಸ್ಸಿಗೆ ಸತ್ಯದಲ್ಲಿ ಬದುಕಕ್ಕೆ ಈ ಮನಸ್ಸಿಗೆ ಆಗ್ತಾ ಇಲ್ಲ. ಏನಿದೆಯೋ ಅದ್ರ ಜೊತೆ ಇರಕ್ಕಾಗ್ತಾ ಇಲ್ಲ. ಕನಸಿನಲ್ಲಿದೆ ಈ ಮನಸ್ಸು. ಅದರಿಂದ ಈ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಯೋಗ ಮಾರ್ಗದ ಪ್ರವೇಶಕ್ಕೆ ಈ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಮನುಷ್ಯನಿಗೆ 3 ಸ್ಥಿತಿ ಇದೆ, ಅದು ನಮಗೆ ಗೊತ್ತಿದೆ, ಅನುಭವಕ್ಕೆ ಬರ್ತಾ ಇದೆ. ಎಚ್ಚರ, ನಿದ್ರೆ, ಕನಸು. 4ನೇದು ಧ್ಯಾನ ಅಂತೀವಿ. ಇದೆಲ್ಲ ಅವಸ್ಥೆಗಳು. ಈಗ ಎಚ್ಚರದಲ್ಲಿರೋನು ಜ್ಞಾನ ಅಂದರೆ ಸತ್ವ ಪ್ರಧಾನವಾಗಿರುತ್ತೆ ಅವನಲ್ಲಿ. ಅವನು ವಿಚಾರ ಬಿಟ್ಬಿಡಿ, ಅವನ ಧರ್ಮರಾಯ. ತಮಸ್ಸಿನಲ್ಲಿರೋನು, ಅವನಲ್ಲಿ ನಿದ್ರಾ, ಯಾವಾಗಲೂ ನಿದ್ರೆ. ಎಚ್ಚರದಲ್ಲಿ ಇವನಿದ್ರೆ ನಿದ್ರೆನಲ್ಲಿ ಇವನಿದ್ದಾನೆ. ಜ್ಞಾನಿ ಎಚ್ಚರದಲ್ಲಿದ್ದರೆ ನಿದ್ರೆ ಮಾಡ್ತಾ ಇರೋನೇ ಅಜ್ಞಾನಿ. ಮಧ್ಯದಲ್ಲಿ ಒಂದು ಸ್ಥಿತಿ ಇದೆ, ಇದು ಕನಸು ಅಂತ, ಸ್ವಪ್ನಾವಸ್ಥೆ ಅಂತ. ಈ ಕಡೆ ನಿದ್ರಾವಸ್ಥೆನೂ ಅಲ್ಲ, ಎಚ್ಚರಾವಸ್ಥೆನೂ ಅಲ್ಲ, ಆ ಸ್ವಪ್ನಾವಸ್ಥೆಯನ್ನ ಮಾಯೆ ಅಂತ ಹೇಳ್ತಾರೆ. ಇಲ್ಯೂಷನ್ ಈಸ್ ಎ ಡ್ರೀಮ್ ಅಂತ ಹೇಳಿದ್ರು. ಇವತ್ತು ಸ್ವಪ್ನಾವಸ್ಥೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ವಪ್ನಾವಸ್ಥೆ ಅಂದರೆ ಏನು, ಹೇಗೆ ಅದು ಮಾಯೆ ಅಂತ ನೋಡಿದಾಗ ನಾವು ಅನ್ಕೊಳ್ತೀವಿ ರಾತ್ರಿ ಮಲಗಿದಾಗ ಮಾತ್ರ ಕನಸು ಅಂತ. ಕನಸು ಅಂದರೆ ರಾತ್ರಿ ಮಲಗಿದ್ದಾಗ ಬೀಳೋದು ಅಂತ. ನಾವು ಆತ್ಮ ಸಂಶೋಧನೆ ಮಾಡ್ಕೊಂಡಿಲ್ಲ. ಮಾಡಿಕೊಂಡ್ರೆ ಈ ಸ್ಟೇಜ್ ಗೊತ್ತಾಗುತ್ತೆ. ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ, ಮಲಗಿದ್ದಾಗ ಕನಸು ಬೀಳೋದು ಒಂದಾಯಿತು, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಕೂಡ ನಾವು ಅನ್ಕೊಂಡಿದ್ದೀವಿ ಎಚ್ಚರದಲ್ಲಿರ್ತೀವಿ ಅಂತ. ಕಾನ್ಸ್ಟೆಂಟ್ ಆಗಿ ಬ್ಯಾಕ್ಗ್ರೌಂಡಲ್ಲಿ ಒಂದು ಕನಸು ನಡೀತಾನೇ ಇರುತ್ತೆ. ಒಂದು ಸರಮಾಲೆ ಕಾನ್ಸ್ಟೆಂಟ್ ಆಗಿ ಏನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇದೆ. ಕಲ್ಪನೆಗಳು ಬರ್ತಾನೇ ಇದೆ, ಏನೋ ಒಂದು ನಡೀತಾನೇ ಇದೆ. ಗಮನಿಸಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ನಾವೇನು ಮಾಡ್ತಿದ್ದೀವೋ, ನೋಡ್ತಿದ್ದೀವಿ, ಕೇಳ್ತಿದ್ದೀವಿ, ಏನೋ ನಡೀತಾ ಇದೆ. ಆದರೂ ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ನಡೀತಾ ಇದೆ. ಇದನ್ನು ರಿಸರ್ಚ್ ಮಾಡಿದ ಸೈಕಿಯಾಟ್ರಿಸ್ಟ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಏನು ಹೇಳಿದ್ರು, ಮನುಷ್ಯ ನಿದ್ರೆ ಇಲ್ಲದೆ ಇರಬೇಕಾದ್ರೆ ಬದುಕ್ತಾನೆ, ಕನಸಿಲ್ದೇ ಬದುಕೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದರೆ ಒಂದು ಕಾಲದಲ್ಲಿ ಸತ್ಯಯುಗ ಅಂತ ಇಟ್ಕೊಳ್ಳಿ, ಬಹಳ ಹಿಂದೆ
ಸತ್ವ ಪ್ರಧಾನವಾದ ಕಾಲದಲ್ಲಿ ನಿದ್ರೆನಲ್ಲೂ ಎಚ್ಚರವಾಗಿರೋರು, ಅಂದರೆ ಧ್ಯಾನದಲ್ಲಿರೋರು. ಎಚ್ಚರ ಅಂದರೆ ಜ್ಞಾನ. ನಿದ್ರೆನಲ್ಲೂ ಎಚ್ಚರವಾಗಿರೋರು, ಕನಸಿನಲ್ಲೂ ಎಚ್ಚರವಾಗಿರೋರು, ಎಚ್ಚರದಲ್ಲೂ ಎಚ್ಚರವಾಗಿರೋರು, ಅಂದರೆ ಎಲ್ಲ ಕಾಲದಲ್ಲೂ ಧ್ಯಾನದಲ್ಲಿರೋರು, ಧ್ಯಾನ ಸ್ಥಿತಿನಲ್ಲಿ. ಅವ್ರಿಗೆ ನಿದ್ದೆ ಮಾಡಿ ಅಂತ ಒತ್ತಾಯ ಮಾಡಬೇಕಾಗಿತ್ತು. ಅವ್ರು ನಿದ್ದೆ ಮಾಡ್ತಾ ಇರಲಿಲ್ಲ, ಯಾವಾಗಲೂ ಧ್ಯಾನದಲ್ಲಿರೋರು. ಇವಾಗ ಏನಾಗಿದೆ, ಎಚ್ಚರದಲ್ಲೂ ಕನಸು, ನಿದ್ರೆನಲ್ಲೂ ಕನಸು, ಕನಸಿನಲ್ಲೂ ಕನಸು. ನಿದ್ರೆ ಬೇಡವೇ ಬೇಡ ಮನುಷ್ಯನಿಗೆ ಅಂತ ಸಾಬೀತಾಗ್ಬಿಟ್ಟಿದೆ. ಅದಕ್ಕೆ ಸೈಂಟಿಸ್ಟ್ ಹೇಳ್ತಾರೆ, ನಿದ್ರೆ ಇಲ್ಲದೆ ಇದ್ರೂ ಬದುಕ್ತಾನೆ, ಆದರೆ ಕನಸಿಲ್ಲದೆ ಬದುಕಕ್ಕಾಗಲ್ಲ ಮನುಷ್ಯ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದಾಗ ರಾತ್ರಿ ಬೀಳೋ ಕನಸಿಗೂ ಬೆಳಗ್ಗೆ ಹಗಲುಗನಸು ಬೀಳ್ತಾ ಇರುತ್ತಲ್ಲ, ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಬೆಳಗ್ಗೆ ನಮ್ಮ ಕಲ್ಪನೆ, ನಮ್ಮ ಊಹೆ, ನಮ್ಮ ಕಾನ್ಸೆಪ್ಟು, ನಮ್ಮ ನಂಬಿಕೆ, ಇದ್ರ ಮೇಲೆ ನಮಗೇ ಗೊತ್ತಿಲ್ಲದೆ ಏನೇನೋ ಬರ್ತಾ ಇದೆ. ಹೊರಗಡೆ ನೋಡ್ತೀವಿ, ಹೊರಗಡೆ ಕೇಳ್ತೀವಿ, ಅದ್ರ ಬಗ್ಗೆ ಏನೋ ಶಬ್ದ ಆಯಿತು, ಅದ್ರ ಬಗ್ಗೆ ಇನ್ನೇನೋ ನಡೀತು, ಅದು ಎಲ್ಲ ನಡೀತಾ ಇದೆ. ಈ ಹೊರಗಡೆಯಿಂದ ನಾವು ಹಗಲುಗನಸು ನೋಡ್ತಾ ಇರ್ತೀವಲ್ಲ, ಕಾನ್ಸ್ಟೆಂಟಾಗಿ ಬೀಳ್ತಾ ಇರ್ತಲ್ಲ, ಇದು ಕರ್ಮನ ಕಟ್ಕೋತಾ ಇರ್ತೀವಿ. ಆದರೆ ಆರೋಗ್ಯವಾಗಿ ನಿದ್ದೆ ಮಾಡಿದಾಗ ನಮ್ಮ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಇರೋದೆಲ್ಲನೂ ಆಚೆ ಬರುತ್ತಲ್ಲ, ಆ ಕನಸುಗಳು ಏನಿದೆ ಅದು ಕರ್ಮ ಕಳಿಯತ್ತೆ ಅಂತ ಹೇಳ್ತಾರೆ. ನಾವು ಮಲಗಿದ್ರೆ ತಾನೇ ಆ ನಿದ್ದೆ ಬರಕ್ಕೆ ಸಾಧ್ಯ. ಮಲಗದೇನೆ ಇದ್ರೆ, ಯಾವಾಗಲೂ ಕನಸಲ್ಲೇ ಇದ್ರೆ, ಮಲಗಿದ್ರೂ ಕೂಡ ನಾವು ಬೆಳಗ್ಗಿಂದ ಏನೇನಾಯ್ತು ಅಂತ ಯೋಚನೆ ಮಾಡಿಕೊಂಡು ಆ ಒಂದು ಹಗಲನ್ಸೆ ಕಂಡುಕೊಂಡು ಹಾಸಿಗೆ ಮೇಲೆ ಮಲಗಿದ್ರೆ ಏನು ಪ್ರಯೋಜನ, ನಿದ್ದೆ ಬರದೆ ಹೊರಳಾಡ್ಕೊಂಡು. ಅಂದರೆ ಅರ್ಥ, ಸರಿಯಾದ ಕನಸು ಬೀಳಕ್ಕೂ ನಿದ್ರೆ ಬೇಕು. ನಿದ್ರೆ ಮಾಡಿದ್ರೇನೆ ಆ ಕನಸು ಬೀಳತ್ತೆ ಅಂತ. ಒಳ್ಳೆ ನಿದ್ರೆ ಮಾಡಿದಾಗ ಒಂದು ಡ್ಯೂರೇಷನ್ ಇದೆ, ಆಳವಾಗಿ, ದೀರ್ಘವಾಗಿ, ಆಳವಾಗಿ, ಗಾಢವಾಗಿ, ಡೀಪ್ ಸ್ಲೀಪ್ ಅಂತಾರೆ. ಇದಕ್ಕೆ ಒಂದು ಡ್ಯೂರೇಷನ್ ಇದೆ. ಮೇ ಬಿ 45 ಮಿನಿಟ್ಸ್ ಇಟ್ಕೊಳ್ಳಿ. ಆ ನಿದ್ದೆ ಬಂದ ಮೇಲೆ ತನ್ನಷ್ಟಕ್ಕೆ ಶಿಫ್ಟ್ ಆಗುತ್ತೆ, ಕನಸುಗಳು ಪ್ರಾರಂಭವಾಗುತ್ತೆ. ಆ ಕನಸುಗಳು ಕರೆಕ್ಟಾಗಿ ಒಂದು 45 ನಿಮಿಷ ಬೀಳುತ್ತೆ, ಪುನಃ ಆಳವಾದ ನಿದ್ರೆ ಬರುತ್ತೆ, ಮತ್ತೆ ಕನಸು. ಇದು ಒಂದು ಆವರ್ತನ. ಹೀಗೆ ಸರಿಯಾಗಿ ನಿದ್ದೆ ಬಂದಾಗ ಕನಸು ಮತ್ತು ನಿದ್ರೆ ಒಂದೊಂದು ಪೀರಿಯಡ್ ತಗೊಳತ್ತೆ. ಹೇಗೆ ಹಗಲು ರಾತ್ರಿ ಆಗುತ್ತೋ ಹಾಗೆ ಕನಸು ಇಲ್ಲದಿರುವ ಸ್ಥಿತಿ, ಕನಸು ವಿಹೀನವಾದ ಸ್ಥಿತಿ, ಕನಸಿರೋ ಸ್ಥಿತಿ, ಕನಸಿಲ್ಲದೆ ಕನಸಿರೋದು, ಆ ರೀತಿ ಬರ್ತಾ ಇರುತ್ತೆ. ಬೆಳಗ್ಗೆ ಏಳುವಾಗ ನಾವೇನಾದ್ರೂ ಈ ಡ್ಯೂರೇಷನಲ್ಲಿ ಕನಸು ಬೀಳ್ತಾ ಇರುವಾಗ ಎದ್ಬಿಟ್ರೆ ತುಂಬ ಹೊತ್ತು ನಮ್ಮನ್ನು ಅದು ಕಾಡಿಸುತ್ತೆ, ಕಸಿವಿಸಿ ಆಗುತ್ತೆ, ಏನೋ ಇರಿಸುಮುರ್ಸಾಗುತ್ತೆ, ಬೆಳಗ್ಗೆ ಸ್ವಲ್ಪ ಹೊತ್ತು ಸರಿಗಿರಲ್ಲ. ಯಾಕೆಂದರೆ ನಾವು ಈ ಡ್ಯೂರೇಷನಲ್ಲಿ ಎದ್ಬಿಟ್ಟಿದ್ದೀವಿ. ಅದೇ ಆಳವಾದ ನಿದ್ದೆ ಬಂದಾಗ, ನಾವು ನಿಧಾನವಾಗಿ ಎಚ್ಚರಿಕೆ ಆದಾಗ ಅವತ್ತೆಲ್ಲ ತುಂಬ ಲವಲವಿಕೆಯಿಂದ ಇರ್ತೀವಿ. ಗಾಢವಾದ ನಿದ್ರೆಯಿಂದ ಬಂದರೆ ಒಳ್ಳೆ ರಿಲ್ಯಾಕ್ಸೇಷನ್ ಇರುತ್ತೆ. ಧ್ಯಾನವ ಸ್ಥಿತಿನಲ್ಲಿ ಬಂದಿರ್ತೀವಿ, ಆಕ್ಟಿವಿಟಿಯಿಂದ ಬಂದಿರಲ್ಲ, ಆ ಕನಸಿನ ಆಕ್ಟಿವಿಟಿಯಿಂದ. ಹಾಗೆ ನಾವು ಆಚೆ ಬಂದಾಗ ಅದು ಯಾವ ರೀತಿ ಇರ್ತೀವಿ ಅಂತ. ಮಲಗಿದ್ದಾಗಲೂ ಕೂಡ ಆ ಕನಸು ನೋಡ್ತಾ ಇರೋ ಡ್ಯೂರೇಷನ್ನಲ್ಲಿ ನಮ್ಮ ಕಣ್ಣು ಗುಡ್ಡೆಗಳು ಅದರ ಗತಿಮಾನ ಗಮನಿಸಿದ್ರೆ ಗೊತ್ತಾಗುತ್ತೆ, ಓಡಾಡ್ತಾ ಇರುತ್ತೆ. ಆದರೆ ನಾವು ಒಳಗಡೆ ಗಾಢವಾದ ನಿದ್ದೆಲಿದ್ದಾಗ ಇಲ್ಲಿ ಗುಡ್ಡೆಗಳೆಲ್ಲ ಸ್ಥಿರವಾಗಿ ನಿಂತಿರುತ್ತೆ, ಅದರ ಗತಿಮಾನ ಅದು ಓಡಾಡ್ತಾ ಇರಲ್ಲ, ಅದು ಹಾಗೇ ಇರುತ್ತೆ. ಚಿಕ್ಕ ಮಕ್ಕಳನ್ನ ಎಬ್ಬಿಸ್ಬೇಕಾದ್ರೂ ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಅದು ಕಣ್ಣು ಅದು ಗುಡ್ಡೆ ಆ ಕಡೆ ಈ ಕಡೆ ಹೋಗ್ತಿದ್ದಾಗ ಮಕ್ಕಳನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಸ್ವಲ್ಪ ಅದು ನಿಂತ ಮೇಲೆ ಮಕ್ಕಳನ್ನ ಎಬ್ಸಿದ್ರೆ ಅವತ್ತು ದಿನ ಹೋಲ್ ಡೇ ಚಟುವಟಿಕೆಯಿಂದ ಇರ್ತಾರೆ. ನಾವು ದಡಾರಂತ ಎಬ್ಬಿಸಿ ಅದು ಕನಸು ನೋಡ್ತಾ ಇದ್ದಾಗ ಮತ್ತೆ ಚಿಡ್ಡಿ ಮಾಡೋದು, ಮಕ್ಕಳು ಹಠ ಮಾಡೋದು, ಇವೆಲ್ಲ ಮಾಡುತ್ತೆ. ಇದು ನಮ್ಮ ಕನಸಿನಲ್ಲಿ ಮಲಗಿದ್ದಾಗ ಗಾಢ ನಿದ್ರೆನಲ್ಲಿ ಮತ್ತೆ ಅಲ್ಲಿ ಬೀಳುವ ಕನಸಿನ ಆ ಕ್ವಾಲಿಟಿನೇ ಬೇರೆ. ಹಾಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ಒಂದು ರಿಸರ್ಚ್ ಪ್ರಕಾರ ಏನು ಹೇಳಿದ್ರು ಅಂದರೆ, ನಮ್ಮ ಮನುಷ್ಯನ ಮನಸ್ಸು ಏನಿದೆ ಬರೀ ರಾತ್ರಿ ಮಾತ್ರ ಕನಸು ಬೀಳಲ್ಲ, ಅಷ್ಟೇ ಸತ್ಯ ಅಲ್ಲ, ಬೆಳಗ್ಗೆನೂ ಬೀಳ್ತಾ ಇರುತ್ತೆ ಕನಸು. ಮನುಷ್ಯನ ಮನಸ್ಸು ಕನಸಿನ ಮೇಲೆ ನಿಂತಿದೆ ಅಂತ. ಅಂದರೆ ನನ್ನ ಮನಸ್ಸು ನನ್ನ ಕನಸಿನ ಮೇಲೆ ನಿಂತಿದ್ರೆ ಕನಸನ್ನು ಸೃಷ್ಟಿ ಮಾಡೋದು, ಆ ಕನಸಿಂದ ಮನಸ್ಸನ್ನು ಸೃಷ್ಟಿ ಮಾಡೋದು ನಾನೇ. ಇದು ಸ್ವಚಾಲಿತ ವಂಚನೆ ಅಂತ ನಾನು ಹೇಳ್ತೀನಿ. ಅವರವ್ರ ಮನಸ್ಸು ಅವರವ್ರ ಕನಸು ಮೇಲೆ, ಅವರವ್ರ ಕನಸು ಅವರವ್ರ ಆಸೆಗಳ ಮೇಲೆ, ಅವರವ್ರ ಇಚ್ಛೆಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನಸ್ಸು ಬೇರೆ ಬೇರೆ ಇರೋದಕ್ಕೆ ಕಾರಣ ಅವರವ್ರ ಕನಸಿನ ಮೇಲೆ ಅವರವ್ರ ಮನಸ್ಸಿದೆ, ಅದು ಡಿಪೆಂಡ್ ಆಗಿದೆ, ಸ್ವಚಾಲಿತವಾಗಿ. ಬೆಳಗ್ಗೆ ಎದ್ದಾಗ ಹೇಗೆ ನಾವು ನಮ್ಮ ಕನಸು ಅದರ ಒಂದು ಪ್ರಭಾವ, ಅಂದರೆ ನಾವು ಯಾವಾಗ ವಾಸ್ತವದಲ್ಲಿ ವಸ್ತುಸ್ಥಿತಿಯನ್ನು ಕಳ್ಕೊಳ್ತಾ ಇರ್ತೀವಿ, ಕನಸಿನಲ್ಲಿದ್ದಾಗ ಏನಿರಬೇಕು ಅದ್ರ ಜೊತೆ ಇರಲ್ಲ.
ಆ ಒಂದು ವರ್ತಮಾನವನ್ನು ಕಳ್ಕೊಳ್ಳೋದ್ರ ಜೊತೆಗೆ ಕನಸಲ್ಲಿರೋದ್ರಿಂದ ಅದರ ಪ್ರಭಾವ ಎದ್ದಿದ್ದಾಗಲೂ ಕೂಡ ಅದು ಬೀರ್ತಾ ಇರುತ್ತೆ, ಅದರ ಪ್ರಭಾವ ಇದ್ದೇ ಇರುತ್ತೆ. ಕನಸು ಅದ್ರ ಮೇಲೆ ನಮ್ಮ ಮೇಲೆ ಪರಿಣಾಮ ಬೀರ್ತಾನೇ ಇರುತ್ತೆ. ಆವಾಗ ನೋಡಿ, ಗಮನಿಸಿ ನೋಡಿ, ಬೆಳಗ್ಗೆ ಎದ್ದಾಗ, ರಾತ್ರಿ ಮಲಗಿದ್ದಾಗ ಆಯ್ತಲ್ಲ, ಬೆಳಗ್ಗೆ ಎದ್ದಾಗ ನೀವೇನೇ ತುಂಬ ಅಲರ್ಟ್ ಆಗಿರ್ತೀರಾ. ಫ್ಯೂ ಅವರ್ಸ್ ಅಥವಾ ಫ್ಯೂ ಮಿನಿಟ್ಸ್ ಅಂತಿರ್ತೀವಿ, ಅವರ್ಸ್ ಅಲ್ಲ ಮಿನಿಟ್ಸ್. ಅದನ್ನು ಅವರ್ಸ್ ನಾವು ಮಾಡ್ಕೋಬಹುದು. ಎಚ್ಚರ ಜ್ಞಾನೋದಯ ಆದರೆ ಮೆಡಿಟೇಟರ್ಗೆ ಸಾಧ್ಯ. ನೀವು ಎಚ್ಚರ ಇದ್ದಾಗ ಫ್ಯೂ ಅವರ್ಸ್ ಅಲರ್ಟ್ ಆಗಿರ್ತೀರ. ಆಮೇಲೆ ತಕ್ಷಣ ಇನ್ನು ಫ್ಯೂ ಅವರ್ಸು ಯಾವುದೋ ಒಂದು ಆವರಿಸ್ಕೊಂಡ್ಬಿಡುತ್ತೆ ಕನಸು, ಎಲ್ಲಿಗೂ ಹೊರಟೋಗ್ತೀರ. ಅಂದರೆ ನೀವು ಅಲ್ಲಿ ಅನುಪಸ್ಥಿತರಾಗಿರೋದು ಅಂತಾರೆ, ಉಪಸ್ಥಿತರಾಗಿರೋದಿಲ್ಲ. ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರ, ನಿಮ್ಮ ಮೈಂಡ್ ಎಲ್ಲೋ ಇರುತ್ತೆ. ಆವಾಗ ಎಷ್ಟೋ ಸತಿ ನಾವು ಹೇಳ್ತೀವಿ, ಅದಕ್ಕೇನೆ ಅದನ್ನು ಸ್ಟಡಿ ಮಾಡಿದವರು ಮಕ್ಕಳಿಗೂ ಕೂಡ ಒಂದೊಂದು ಪೀರಿಯಡ್ ಆದಮೇಲೆ ಇಂಟರ್ವಲ್ ಕೊಡ್ತಾರೆ. ಅಂದರೆ ಇಷ್ಟೇ ಒಬ್ಬ ಮನುಷ್ಯನಿಗೆ ಎಚ್ಚರದಲ್ಲಿ ಕೇಳ್ಕೊಳ್ಳೋಕೆ ಸಾಧ್ಯ, ಇದರ ಮೇಲೆ ಹೇಳಿದ್ರೆ ಅವನು ಆವಾಗಲೇ ಬೇರೆ ಕಡೆ ಗಮನ ಹೊರಟೋಗುತ್ತೆ ಅಂತ ಹೇಳಿ ಮಧ್ಯದಲ್ಲಿ ಇಂಟರ್ವಲ್ ಕೊಡೋದು ಅಥವಾ ಬೇರೆ ಸಬ್ಜೆಕ್ಟ್ನ ಚೇಂಜ್ ಮಾಡೋದು, ಇದೆಲ್ಲನೂ ಸೈಕಾಲಜಿ ಪ್ರಕಾರ ಮನುಷ್ಯನಿಗೆ ಬ್ರೇಕ್ ಬೇಕು. ಇವಾಗ ಏನಾದರೂ ನಾವು ಕೆಲಸ ಮಾಡಬೇಕಾದ್ರೂ ಮೈಂಡ್ ಎಲ್ಲೋ ಇದ್ದಾಗ ಸ್ವಲ್ಪ ಟೈಮ್ ಕೊಡು, ನಾನು ಬರ್ತೀನಿ ಅಂತ ಹೇಳ್ತೀವಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಆ ಒಳಗಡೆ ಶಿಫ್ಟ್ ಆದಾಗ ಇಲ್ಲೂ ಕೂಡ ಶಿಫ್ಟ್ ಆಗ್ತಿರುತ್ತೆ. ಹೇಗೆ ರಾತ್ರಿ ಮಲಗಿದ್ದಾಗ ದೀರ್ಘವಾದ ನಿದ್ರೆ ಮತ್ತು ಕನಸು, ಮತ್ತೆ ನಿದ್ರೆ ಕನಸು, ಹಾಗೆ ಡೋಲಾಯಮಾನವಾಗಿ ಆ ಒಂದು ಆವರ್ತನ ನಡೀತಾ ಇರುತ್ತೋ, ಇಲ್ಲೂ ಕೂಡ ಅದೇ ಥರನೇ ಎಚ್ಚರ, ಅಲರ್ಟ್, ಮತ್ತೆ ನಿದ್ರೆ, ಕನಸು, ಮತ್ತೆ ಎಚ್ಚರ, ಮತ್ತೆ ಕನಸು, ಮತ್ತೆ ಎಚ್ಚರ, ಕನಸು. ನಮಗೆ ಗೊತ್ತಿಲ್ಲದೆ ಕನಸಿಗೆ ಹೊಟ್ಟೋಗಿರ್ತೀವಿ. ಆ ಕನಸು ಅಂದರೆ ಹಗಲ್ಗನಸದು, ಅದಕ್ಕೆ ಇದ್ದದೇ ಇಲ್ಲ ಅಂತಿಲ್ಲ, ಏನೋ ಒಂದು ಓಡ್ತಾನೇ ಇರುತ್ತೆ ಮೈಂಡಲ್ಲಿ. ಇದ್ದಕ್ಕಿದ್ದಂಗೆ ಅಲರ್ಟ್ ಆಗಿಬಿಡ್ತೀವಿ. ಆ ಟೈಮ್ನಲ್ಲಿ ಮಾಡಿದ ಕೆಲಸಗಳೆಲ್ಲ ಚೆನ್ನಾಗಾಗುತ್ತೆ. ಮತ್ತೆ ಸ್ವಲ್ಪ ಹೊತ್ತೇ ಇರೋದು, ಅದಾದ್ಮೇಲೆ ಕಳ್ಕೊಳ್ಳುತ್ತೆ. ಈ ರೀತಿ ಮನುಷ್ಯನ ಮನಸ್ಸು ನಿದ್ರೆನಲ್ಲೂ ಡೋಲಾಯಮಾನವಾಗಿರುತ್ತೆ, ಹೊರಗಡೆ ಎದ್ದಿದ್ದಾಗಲೂ ಡೋಲಾಯಮಾನವಾಗಿರುತ್ತೆ, ನಿದ್ದೆನಲ್ಲೂ ಕೂಡ ಅವನು ಕನಸು, ಎದ್ದಿದ್ದಾಗಲೂ ಕನಸು, ಯಾವಾಗಲೂ ಕನಸು ಆವರಿಸ್ಕೊಂಡ್ಬಿಟ್ಟಿದೆ. ಇದನ್ನ ಮಾಯೆ ಅಂತ ಹೇಳ್ತಾರೆ. ಕನಸು ಮಾಯೆ ಹೇಗೆ ಒಳಗೂ ಹೊರಗೂ ಅವನನ್ನ ಆವರಿಸ್ಕೊಂಡ್ಬಿಟ್ಟಿದೆ, ಕಂಪ್ಲೀಟ್ ಆಗಿ ಆವರಿಸ್ಕೊಂಡ್ಬಿಟ್ಟಿದೆ ಅವನಿಗೆ. ಇದು ಇನ್ನರ್ ರಿದಮ್ ಅಂತ ಹೇಳ್ತಾರೆ. ಇದು ಹೇಗಾಗ್ಬಿಟ್ಟಿದೆ, ಲಯ ಆಗ್ಬಿಟ್ಟಿದೆ. ಈ ತರ ಲಯಬದ್ಧವಾಗಿ ನಡೀತಾ ಇದೆ ಇದು. ರಾತ್ರಿ ಮಲಗಿದ್ದಾಗ ನಿದ್ರೆ ಮತ್ತು ಎಚ್ಚರ, ನಿದ್ರೆ ಮತ್ತು ಕನಸು, ಬೆಳಗ್ಗೆ ಎದ್ದಾಗ ಎಚ್ಚರ ಮತ್ತು ಕನಸು ಪ್ರಾಮಿನೆಂಟ್, ಕನಸು ಕಾಮನ್ ಫ್ಯಾಕ್ಟರ್. ಆ ರೀತಿ ಮಾಯೆ ಮನುಷ್ಯನ ಮುಚ್ಕೊಂಡ್ಬಿಟ್ಟಿದೆ, ಪೂರ್ತಿ ಮುಚ್ಕೊಂಡ್ಬಿಟ್ಟಿದೆ. ಇವಾಗ ನಾವು ಗಮನಿಸಬೇಕಾದ ಅಂಶ ಏನು, ಮನುಷ್ಯ ಕನಸಿಂದ ಹೊರಗೆ ಬರಕ್ಕಾಗ್ತಾ ಇಲ್ಲ. ಯಾವಾಗಲೂ ಕನಸಿದೆ, ಬರೀ ರಾತ್ರಿ ಮಲಗಿದ್ದಾಗ ಮಾತ್ರ ಅಲ್ಲ, ಎದ್ದಿದ್ದಾಗಲೂ ಇದೆ. ಇದು ಯಾವ ರೂಪದಲ್ಲಿದೆ? ನಮ್ಮ ಆಸೆ ರೂಪದಲ್ಲಿದೆ. ಆಸೆ ಏನೋ ಒಂದು ನನಗೆ ಬೇಕು, ಆಸೆ ಇದು ತೀರ್ಸ್ಕೋಬೇಕು, ಭವಿಷ್ಯದಲ್ಲಿ ಇದು ಸಿಗತ್ತೆ ಅಂತ ನಮ್ಮ ಆಸೆಗಳನ್ನ ಆಶ್ರಯಿಸಿ ಭವಿಷ್ಯದ ಕಡೆಗೆ ಸಾಗ್ತಾ ಇರೋದೇ ಕಾರಣ ಇದಕ್ಕೆ. ನಂಬರ್ 1. ಎರಡನೇದು, ಮುಂದೆ ಬರುವಂತಹ ನಾಳೆಗಳನ್ನ ನಂಬಿ ಆ ನಾಳೆಗಳನ್ನ ಆಶ್ರಯಿಸಿ ಇವಾಗ ಬದುಕ್ತಾ ಇರೋದು. ಇವತ್ತು ಬದುಕ್ತಾ ಇರೋದೇನು? ನಾಳೆಗಳನ್ನ ನಂಬಿ ಬದುಕ್ತಾ ಇರೋದು. ನಾಳೆಗಳನ್ನ ನಂಬಿ ಬದುಕೋದು, ಆಸೆಗಳನ್ನ ಆಶ್ರಯಿಸಿಕೊಂಡು ನಾವು ಭವಿಷ್ಯದ ಕಡೆಗೆ ಸಾಗ್ತಾ ಇರೋದು ಇದೆಯಲ್ಲ. ಈ ತರ ಇರೋದ್ರಿಂದ ನಾವು ದೊಡ್ಡದೊಂದು ಹೆಚ್ಚು ಕಮ್ಮಿ ಒಂದು ನರಕ ಯಾತನೆನೇ ಪಡ್ತಾ ಇದ್ದೀವಿ ಇದರಿಂದ. ಯಾಕೆ ಅಂದ್ರೆ ಪ್ರತಿ ಕ್ಷಣನೂ ವರ್ತಮಾನನ ಕಳ್ಕೊಳ್ತಾ ಇದ್ದೀವಿ. ಈ ಕ್ಷಣ, ಇವತ್ತು ನಾನು ಬದುಕ್ತಾ ಇರೋದು ನಾಳೆಗೋಸ್ಕರ ಅಂತ. ಏನು ನಾಳೆ ಏನಾಗ್ಬಹುದು, ನಾಳೆ ಏನೋ ಸಂಭವಿಸುತ್ತೆ, ನಾಳೆ ನನ್ನ ಜಾತಕ ಚೆನ್ನಾಗಾಗುತ್ತೆ, ನಾಳೆ ಯಾರೋ ಹೇಳಿದ್ದಾರೆ ಈ ಡೇಟ್ ತನಕ ನೀನು ಕಷ್ಟ ಆಮೇಲೆ ಸರಿ ಹೋಗುತ್ತೆ ಅಂತ. ಈ ರೀತಿ ನಾಳೆ ಸ್ವರ್ಗದ ಬಾಗಿಲು ತೆಗಿಯುತ್ತೆ, ನಾಳೆ ನಂಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ಆ ನಾಳೆಗೋಸ್ಕರ ಕಾಯ್ತಾ ಇದ್ದೀವಿ. ಆ ನಾಳೆ ನೆನ್ನೆನೂ ಇದೇ ಮಾಡಿದ್ರಿ, ಇವತ್ತೇನಾಯ್ತು? ಇವತ್ತೇನೂ ಆಗ್ಲಿಲ್ಲ. ನೆನ್ನೆನೂ ಅದೇ ಮಂತ್ರ ಇತ್ತು, ನಾಳೆ ನನಗೆ ಸ್ವರ್ಗದ ಬಾಗಿಲು ತೆಗಿಯುತ್ತೆ. ಇವತ್ತಾಯ್ತಾ? ಇವತ್ತೇನಾಯ್ತು? ಇವತ್ತೇನೂ ಆಗ್ಲಿಲ್ಲ. ನಾಳೆ ಏನಾಗತ್ತೆ? ನಾಳೆ ಏನೂ ಆಗಲ್ಲ. ಹಾಗೆ ನಾಳೆ ಕೇಳಿದಾಗ ಆ ನಾಳೆ ಬರೋದೇ ಇಲ್ಲ. ನಿಮ್ಮ ಯೋಚನೆಗಳು ನಿಮಗಿಂತ ಮುಂದಕ್ಕೆ ಓಡ್ತಾ ಇದೆ. ಇದರ ಅರ್ಥನೇ ಈ ಮರೀಚಿಕೆಯಂತೆ ಓಡ್ತಾ ಇದೆಯಲ್ಲ ಮನಸ್ಸು ನಿಮ್ಮನ್ನ ಮೀರಿ. ನಾಳೆ ಅಲ್ಲಿ, ನಾಳೆ ಬಾ ಅಂತ 3 ನಾಮ ಅಂತ. ಅದು ಕನಸು ಅಂದ್ರೆ ಅರ್ಥ.
ಕನಸು ಅಂದ್ರೆ ಅದರ್ಥ. ಯಥಾರ್ಥದಲ್ಲಿ ತದಾತ್ಮೈಕ್ಯತೆ ಇಲ್ಲದೆ ಇರೋದೇ ಕನಸು. ಯಥಾರ್ಥ ಇಲ್ಲಿರೋದು, ಅದರಲ್ಲಿ ತದಾತ್ಮೈಕ್ಯತೆ ಇಲ್ಲ. ನೀನು ಎಲ್ಲೋ ಮುಳುಗ್ತಾ ಇದೀಯಾ, ಹೇಳ್ತಾ ಇದೀಯಾ, ಆದ್ರೆ ಎಲ್ಲ ಯಥಾರ್ಥ ಇಲ್ಲಿದೆ, ಈ ಕ್ಷಣದಲ್ಲಿದೆ, ಮೇಲೆ ಕೆಳಗೆ ಹೋಗ್ತಾ ಇದೆಯಾ. ಇದನ್ನ ನೀನು ಭವಿಷ್ಯವನ್ನ ಸ್ವರ್ಗ ಅಂತ ಕರೀತಾ ಇದೀಯಾ, ನಾಳೆ ಸ್ವರ್ಗದ ಬಾಗಲ್ ತೆಗೆಯುತ್ತೆ ಅಂತ. ಈ ಭವಿಷ್ಯವನ್ನ ಕೆಲವರು ಮುಕ್ತಿ ಅಂತಾರೆ, ಕೆಲವರು ಮೋಕ್ಷಧಾಮ ಅಂತಾರೆ, ಮುಕ್ತಿಧಾಮ ಅಂತಾರೆ. ಅದರಲ್ಲಿ ನೀನು ಕಲ್ಪಿಸ್ಕೊಂಡು ಭವಿಷ್ಯವನ್ನ ಮೈ ಮರ್ತಿದೀಯಾ. ಧನ ಕನಕ ವಸ್ತು ವಾಹನ ಇತ್ಯಾದಿಗಳೆಲ್ಲವೂ ಇದೇನೆ ಕಲ್ಪಿಸ್ಕೊಂಡು ಜೀವನನ ಕಳೀತಾ ಇರೋದು. ಇದನ್ನ ಸ್ವಪ್ನ ಜೀವನ ಅಂತ ಹೇಳ್ತಾರೆ. ಇದು ಸ್ವಪ್ನ ಜೀವನ, ಇದು ನಿಜವಾದ ಜೀವನ ಅಲ್ಲ. ಇಲ್ಲಿ ವಾಸ್ತವಿಕತೆ ಕಳೆದು ಹೋಗ್ತಾ ಇದೆ. ಸ್ವಪ್ನ ಜೀವನ ಇದು ಸರಿ ಇಲ್ಲ. ಆದ್ರೆ ನಾವು ಮನುಷ್ಯ ಸತ್ಯದಲ್ಲಿ ಬದುಕಲಾರ, ಸತ್ಯದಲ್ಲಿ ಬದುಕೋಕ್ಕಾಗಲ್ಲ ಅವನಿಗೆ. ಅವನು ಹೇಳ್ತಾನೆ, ಅವನಿಗೆ ಜೀವನದಲ್ಲಿ ಏನೋ ಒಂದು ಆಧಾರ ಬೇಕು. ಏನೂ ಇಲ್ಲ, ಈ ಕ್ಷಣ ಒಂದೇ ಇರುವುದು ನಿನಗೆ ಅಂದಾಗ ಅವನಿಗೆ ಆಧಾರ ತಪ್ಪದಂಗಾಗತ್ತೆ. ಒಂದು ಭ್ರಮೆಯ ಒಂದು ಅವಶ್ಯಕತೆ ಅಥವಾ ಭ್ರಮೆಯ ಅಗತ್ಯ ಅವನಿಗೆ ಬೇಕಾಗತ್ತೆ. ಅವಾಗ ಅವನು ಹೇಳ್ತಾನೆ, ಇಲ್ಲ, ಸತ್ಯದಲ್ಲಿ ಇರಕ್ಕೆ ದುಸ್ಸಾಧ್ಯ, ಇದು ಕಷ್ಟ ಅನ್ನೋ ಪ್ರತೀತಿ ಬಂದ್ಬಿಟ್ಟಿದೆ. ಮನುಷ್ಯ ಸತ್ಯದಲ್ಲಿ ಬದುಕಲಾರ. ಅವನಿಗೆ ಒಂದು ಭ್ರಮೆಯ ಆಸರೆ ಬೇಕು, ಅಗತ್ಯ ಇದೆ. ಆ ರೀತಿ ಮಾಡ್ಕೊಂಡ್ ಬಿಟ್ಟಿದ್ದಾನೆ. ಬಾಯಿನಲ್ಲಿ ಮಾತ್ರ ನಾನು ಸತ್ಯವಂತ, ನಾನು ಸತ್ಯದಲ್ಲಿ ಇರಬೇಕು, ಸತ್ಯವನ್ನ ಬಯಸ್ತೀನಿ, ನಾನು ಪ್ರಾಮಾಣಿಕ ಅಂತ ಸುಂದರವಾದ ಸುಳ್ಳನ್ನ ಹೇಳ್ಕೊಳ್ತಾ ಇರ್ತೀವಿ. ಈ ಕ್ಷಣದಲ್ಲಿ ಏನಿದೆಯೋ ಅದನ್ನ ಇಚ್ಛಿಸೋದು ಇಲ್ಲ ಅವನು. ಈಗೇನಿದೆ ನನಗೆ ಬೇಡ, ಅವನ ಇಚ್ಛೆನೇ ಇಲ್ಲ. ಈ ಕ್ಷಣದಲ್ಲಿ ಇರೋದ್ರ ಬಗ್ಗೆ ಅವನಿಗೆ ಇಚ್ಛೆನೇ ಇಲ್ಲ. ಅಂದ್ರೆ ನಗ್ನ ವಾಸ್ತವಿಕತೆಯನ್ನ ನೋಡೋದಕ್ಕೆ ಸಿದ್ಧನಿಲ್ಲ. ಯೋಗ ದ್ವಾರದಲ್ಲಿ ಹೀಗಿದ್ದವರಿಗೆ ಪ್ರವೇಶ ಇಲ್ಲ. ಯಾಕೆ ಅಂದ್ರೆ ಯೋಗ ಸತ್ಯದ ಒಂದು ಪ್ರಕಟನಾ ಪದ್ಧತಿ. ಯೋಗ ಅಂದ್ರೆ ಸತ್ಯದ ಪ್ರಕಟಣೆಯ ವಿಧಾನ, ಸತ್ಯದ ಪ್ರಕಟಣೆಯ ಪದ್ಧತಿ ಯೋಗ ಅಂದ್ರೆ. ಯೋಗ ಅಂದ್ರೆ ಏನು? ಒಂದು ಸ್ವಪ್ನಹೀನವಾದ, ಸ್ವಪ್ನರಹಿತವಾದ, ಸ್ವಪ್ನವೇ ಇಲ್ಲೇ ಇರೋ ಸ್ಥಿತಿಗೆ ನಲ್ಲಿ ಇರೋದು. ಇದೊಂದು ಸ್ಥಿತಿ ಯೋಗ ಅಂದ್ರೆ. ಅದೆಲ್ಲಿದೆ? ಸ್ವಪ್ನರಹಿತವಾದ ಸ್ಥಿತಿ ಎಲ್ಲಿದೆ? ಇಲ್ಲೇ ಇದೆ, ಎಲ್ಲೂ ಇಲ್ಲ. ಯೋಗ ವಿಜ್ಞಾನ ಸ್ವಪ್ನರಹಿತವಾದ ಸ್ಥಿತಿ ಇಲ್ಲೇ ಇದೆ. ಈ ಕ್ಷಣದಲ್ಲಿ ಸ್ವಪ್ನ ಇಲ್ಲ, ಈ ಕ್ಷಣದಲ್ಲಿ ಸತ್ಯ ಇದೆ. ಹೀಗೆ ಪತಂಜಲಿಯವರು ಹೇಳ್ತಾರೆ. ಈಗ ನಿನಗೆ ಅರ್ಥ ಆಯ್ತಾ? ಯೋಗದ ಒಂದು ಅರ್ಥ ಸಿದ್ಧವಾಯಿತಾ ಅಂತ ಕೇಳ್ತಾರೆ. ಯೋಗದ ಅರ್ಥ ಏನು? ಭವಿಷ್ಯದ ಕಲ್ಪನೆ ಬಿಡು, ಕಲ್ಪಿಸ್ಕೋಬೇಡ. ಆಸೆ ಇದಕ್ಕೆ ಬಂಧಿಸ್ಕೋಬೇಡ, ಸ್ವಯಂಗೂ ಕೂಡ ಬಂಧಿಸ್ಕೋಬೇಡ. ನಿನಗಿರೋದು ಈ ಕ್ಷಣ, ಇದರಲ್ಲಿ ನೀನು ತುಮಕು ಇಲ್ಲ, ಇದಕ್ಕೆ ಹಾರು. ಇದು ಸತ್ಯ ಸಾಕ್ಷಾತ್ಕಾರ. ಈ ಕ್ಷಣವೇ ಯೋಗದ ಅನುಶಾಸನ.